ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆರಳಿಗೆ ಟೈಟ್ ಆಗಿರುವ ರಿಂಗನ್ನು ಹಾಕಿದಾಗ ಅದನ್ನು ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಎಷ್ಟೇ ಟೈಟ್ ಆಗಿದ್ರೂ ಸಹ ತುಂಬ ಸುಲಭವಾಗಿ ರಿಂಗನ್ನು ತೆಗಿಬೋದು. ನೋಡಿ, ಈ ರೀತಿ ಇರುವಂತಹದ್ದು ಒಂದು ದಾರ ತಗೊಳ್ಳಿ. ನೋಡಿ, ಪಿನ್ನಿಂದ ಈ ರೀತಿ ಉಂಗುರದೊಳಗೆ ದಾರವನ್ನು ಹಾಕಬೇಕು. ನಂತರ ದಾರವನ್ನು ನೋಡಿ ಈ ರೀತಿ ಬೆರಳಿಗೆ ಟೈಟಾಗಿ ಸುತ್ತಬೇಕು. ನೋಡಿ, ಈ ರೀತಿಯಾಗಿ ಟೈಟಾಗಿ ಫುಲ್ಲು ಬೆರಳಿಗೆ ದಾರವನ್ನು ಈ ರೀತಿ ಸುತ್ತಬೇಕು. ಫುಲ್ಲು ಬೆರಳಿಗೆ ಸುತ್ತಿಯಾದ ನಂತರ ನೋಡಿ ಇಲ್ಲಿ ಮುಂದೆ ಟೈಟ್ ಮಾಡಬೇಕು ದಾರವನ್ನು. ಫ್ರೀಯಾಗಿ ಬಿಟ್ಟಿರುವ ದಾರ ಇದೆ ನೋಡಿ, ಈ ದಾರದಿಂದ ನೋಡಿ ಈ ರೀತಿಯಾಗಿ ರೌಂಡ್ ಆಗಿ ನೋಡಿ ಟೈಟಾಗಿ ಸುತ್ತಿರುವ ದಾರವನ್ನು ಈ ರೀತಿಯಾಗಿ ನೋಡಿ ಬಿಡಿಸ್ತಾ ಬರಬೇಕು. ಆಗ ದಾರದ ಜೊತೆಗೇ ರಿಂಗ್ ಸಹ ಬರ್ತದೆ. ನೋಡಿ ಎಷ್ಟು ಸುಲಭವಾಗಿ ನೋಡಿ ರಿಂಗನ್ನು ತೆಗಿಬೋದು. ನೋಡಿ, ಟೈಟ್ ಆಗಿರುವಂಥ ರಿಂಗನ್ನು ನೋಡಿ ದಾರದಿಂದ ಮನೆಯಲ್ಲಿ ಈಸಿಯಾಗಿ ತೆಗಿಬೋದು. ಹೊಸ ಪಾತ್ರೆ ತಗೊಂಡಾಗ ಅದರಲ್ಲಿ ನೋಡಿ ಈ ರೀತಿಯಾಗಿ ಸ್ಟಿಕ್ಕರ್ ಹಾಕಿರ್ತಾರೆ. ನಾವು ಏನು ಮಾಡ್ತೀವಿ ಅಂದರೆ ನೀರನ್ನು ಹಾಕಿ ನೆನೆಲಿಕ್ಕೆ ಇಟ್ಟು ಸ್ಟಿಕ್ಕರನ್ನು ತೆಗಿತೀವಿ. ಆ ಥರ ತೆಗೆದರೆ ಅಷ್ಟು ನೀಟಾಗಿ ಬರಲ್ಲ. ನೋಡಿ, ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಿದ ನಂತರ ನೋಡಿ ತುಂಬಾ ಈಸಿಯಾಗಿ ನಾವು ನೋಡಿ ಸ್ಟಿಕ್ಕರನ್ನು ತೆಗಿಬೋದು. ಕ್ಲೀನ್ ಮಾಡಿ ವಾಶ್ ಮಾಡಿ ಒಣಗಿದ ನಂತರ ನೋಡಿ ಕಪ್ಪಿನ ಪಾತ್ರೆಗೆ ಈ ರೀತಿ ಎಣ್ಣೆಯನ್ನು ಹಚ್ಚಿ ಇಡಬೇಕು. ಈ ರೀತಿ ಎಣ್ಣೆ ಹಚ್ಚಿಟ್ರೆ ಪಾತ್ರೆ ಬೇಗನೆ ತುಕ್ಕು ಹಿಡಿಯುವುದಿಲ್ಲ. ನೋಡಿ, ಕಿಚನಿನಲ್ಲಿ ಈ ರೀತಿ ಪ್ಯಾಕೆಟನ್ನು ಓಪನ್ ಮಾಡಿ ಹಾಗೆಯೇ ಇಟ್ಟಿರ್ತೀವಿ. ಜಾರಿಗೆ ಹಾಕಿ ಉಳಿದದು ಪ್ಯಾಕೆಟ್ನಲ್ಲಿ ಹಾಗೇನೆ ಇಟ್ಟಿರ್ತೀವಿ. ಹಾಗೇನೆ ಇಟ್ಟರೆ ಹುಳ ಆಗ್ತದೆ ಇದರಲ್ಲಿ ಅಥವಾ ಚೆಲ್ಲಿ ಹೋಗ್ತದೆ. ನೋಡಿ, ಇದನ್ನು ಕ್ಲೋಸ್ ಮಾಡಿ ಇಡ್ಬೋದು. ಪ್ಯಾಕೆಟ್ನ ಮೇಲೆ ನೋಡಿ ಓಪನ್ ಮಾಡಿರ್ತೇವಲ್ಲ, ಅಲ್ಲಿ ನೋಡಿ ಈ ರೀತಿ ಪೇಪರ್ ಇಟ್ಟು ಸೀಲ್ ಹಾಕಿ ಕ್ಲೋಸ್ ಮಾಡ್ಬೋದು. ಚಾಕುವನ್ನು ಬಿಸಿ ಮಾಡಬೇಕು, ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ನಂತರ ನೋಡಿ ಪೇಪರ್ ಮೇಲೆ ಇಟ್ಟು ಈ ರೀತಿ ಮಾಡಿದರೆ ಇದು ಕ್ಲೋಸ್ ಆಗ್ತದೆ. ಚಾಕು ಸ್ವಲ್ಪ ಬಿಸಿ ಇರಬೇಕು. ನೋಡಿ, ಈಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿದೆ. ನೋಡಿ ಪ್ಯಾಕೆಟ್ ನೋಡಿ ಏರ್ ಟೈಟ್ ಆಗಿದೆ, ಕ್ಲೋಸ್ ಆಗಿದೆ. ನೋಡಿ, ಸ್ವಲ್ಪ ಸಹ ಹಿಟ್ಟು ಕೆಳಗೆ ಬೀಳುವುದಿಲ್ಲ. ಓಪನ್ ಇರುವ ಪ್ಯಾಕೆಟ್ ಅನ್ನು ನೋಡಿ ಈ ತರ ಕ್ಲೋಸ್ ಮಾಡಿ ಇಡಬಹುದು. ಉಪ್ಪಿಟ್ಟು, ಚಿತ್ರಾನ್ನ, ರೈಸ್ ಇದು ರೆಸಿಪಿ ಮಾಡುವಾಗ ಮೆಣಸಿನಕಾಯಿಯನ್ನು ನೋಡಿ ಈ ರೀತಿ ಉದ್ದ ಕಟ್ ಮಾಡಿ ಹಾಕ್ತೇವೆ. ಕೆಲವು ಮೆಣಸಿನಕಾಯಿ ತುಂಬ ಖಾರ ಇರ್ತದೆ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ, ಆವಾಗ ಮೆಣಸಿನಕಾಯಿ ಬೀಜವನ್ನು ತೆಗೆದು ಸಿಪ್ಪೆಯನ್ನು ಮಾತ್ರ ಹಾಕಬೇಕು. ಈ ರೀತಿ ಹಾಕಿದರೆ ತಿಂಡಿ ಖಾರ ಆಗಲ್ಲ. ಕೆಲವು ಮೆಣಸಿನಕಾಯಿ ತುಂಬ ಖಾರ ಇರ್ತದೆ, ಕಟ್ ಮಾಡಿದಾಗ ಕೈಯೆಲ್ಲ ತುಂಬ ಉರಿ ಬರ್ತದೆ. ಅದಕ್ಕೆ ನೋಡಿ ಈ ರೀತಿ ಕತ್ತರಿಂದ ಕಟ್ ಮಾಡಬೇಕು. ಈ ರೀತಿ ಕತ್ತರಿಂದ ಕಟ್ ಮಾಡಿದರೆ ಕೈ ಸ್ವಲ್ಪ ಸಹ ಖಾರ ಆಗಲ್ಲ. ಕೆಲವೊಂದು ಸಲ ನಾವು ಸೀರೆಯನ್ನು ವಾರ್ಡ್ರೋಬಲ್ಲಿ ಸೀರೆ ಒಂದು ಕಡೆ, ಬ್ಲೌಸು ಒಂದು ಕಡೆ ಇಟ್ಟಿರ್ತೀವಿ. ಸಾರಿಯನ್ನು ವೇರ್ ಮಾಡುವಾಗ ಹುಡುಕಬೇಕಾಗ್ತದೆ ಬ್ಲೌಸನ್ನು ಎಲ್ಲಿ ಇಟ್ಟಿದ್ದೇವೆ ಅಂತ. ನೋಡಿ, ಸಾರಿ ಮತ್ತು ಬ್ಲೌಸನ್ನು ಈ ರೀತಿ ಒಂದೇ ಕಡೆ ಇಡೋದ್ರಿಂದ ನಮಗೆ ಬೇಗನೆ ಸಿಗ್ತದೆ. ತುಂಬ ಸುಲಭವಾಗಿ ಸಾರಿಯನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಡ್ಬೋದು. ಸಾರಿಯನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಬ್ಲೌಸನ್ನು ನೋಡಿ ಈ ರೀತಿ ಇಟ್ಟು ನೋಡಿ ಈ ರೀತಿ ಬ್ಲೌಸನ್ನು ಇಟ್ಟು ನೋಡಿ ಎರಡು ಸೈಡ್ ಬ್ಲೌಸನ್ನು ನೋಡಿ ಈ ರೀತಿ ಮಡಚಬೇಕು. ನಂತರ ನೋಡಿ ಸಾರಿಯನ್ನು ನೋಡಿ ಒಂದು ಸಲ ಈ ರೀತಿ ಫೋಲ್ಡ್ ಮಾಡಿ, ಇಲ್ಲಿ ನೋಡಿ ಈ ಥರ ಪಾಕೆಟ್ ಥರ ಇದೆ ನೋಡಿ, ಇಲ್ಲಿ ಸಾರಿಯನ್ನು ಫೋಲ್ಡ್ ಮಾಡಿ ಸೇರಿಸಿ ಇಡಬೇಕು. ನಂತರ ನೋಡಿ ಈ ಥರ ಫೋಲ್ಡ್ ಮಾಡಿ ಈ ಥರ ಸೇರಿಸಿ ಇಡಬೇಕು. ಈ ರೀತಿ ಮಡಚಿ ಇಡೋದ್ರಿಂದ ಸಾರಿ ಒಂದು ಕಡೆ, ಬ್ಲೌಸ್ ಒಂದು ಕಡೆ ಇರುವುದಿಲ್ಲ. ಸಾರಿ ಮತ್ತು ಬ್ಲೌಸ್ ಒಂದೇ ಕಡೆ ಇರ್ತದೆ, ಬೇಗನೆ ಸಿಗ್ತದೆ, ಹೆಚ್ಚು ಹುಡುಕ್ಬೇಕಂತ ಇಲ್ಲ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಡೋದ್ರಿಂದ ಕಬರ್ಡ್ನಲ್ಲಿ ಸಹ ಹೆಚ್ಚು ಪ್ಲೇಸ್ ಬೇಕಂತ ಇಲ್ಲ. ಟ್ರಾವೆಲ್ ಮಾಡುವಾಗ ಪ್ಯಾಕಿಂಗ್ ಮಾಡಲಿಕ್ಕೆ ಸಹ ತುಂಬಾ ಸುಲಭ ಆಗ್ತದೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಇಡೋದ್ರಿಂದ ನೋಡಿ ನೋಡಲಿಕ್ಕೆ ಸಹ ಎಷ್ಟು ಚೆಂದ ಕಾಣ್ತಿದೆ. ನೋಡಿ, ಕೈ ಜಾರಿ ಕೆಳಗೆ ಬಿದ್ದರೂ ಸಹ ಸಾರಿ ಓಪನ್ ಆಗಲ್ಲ. ನೋಡಿ, ಈ ರೀತಿಯಾಗಿ ಈಸಿಯಾಗಿ ಸಾರಿ ಮತ್ತು ಬ್ಲೌಸನ್ನು ಒಂದೇ ಕಡೆ ಫೋಲ್ಡ್ ಮಾಡಿ ಇಡ್ಬೋದು. ಸಾರಿಗೆ ಪಿನ್ ಮಾಡ್ಕೋಬೇಕಾದ್ರೆ ಕೆಲವು ಸಲ ಪಿನ್ನಿದು ಶಾರ್ಪ್ನೆಸ್ಸೇ ಇರುವುದಿಲ್ಲ. ನೋಡಿ, ಸಾರಿ ಒಳಗೆ ಪಿನ್ ಹೋಗುವುದೇ ಇಲ್ಲ. ಸೀರೆಗೆ ಚುಚ್ಚಿದ್ರೂ ಸಹ ಪಿನ್ ಸರಿಯಾಗಿ ಒಳಗೆ ಹೋಗುವುದೇ ಇಲ್ಲ. ನೈಲ್ ಕಟರಲ್ಲಿ ನೋಡಿ ಉಗುರೆಲ್ಲ ಶಾರ್ಪ್ ಮಾಡ್ತೇವಲ್ಲ, ಅಲ್ಲಿ ನೋಡಿ ಈ ರೀತಿಯಾಗಿ ಪಿನ್ನನ್ನು ಉಜ್ಜಬೇಕು. ಈ ರೀತಿ ಉಜ್ಜಿ ಪಿನ್ನನ್ನು ಯೂಸ್ ಮಾಡೋದ್ರಿಂದ ಪಿನ್ ಶಾರ್ಪ್ ಆಗ್ತದೆ. ಈಗ ನೋಡಿ ಈಸಿಯಾಗಿ ಸಾರಿಗೆ ಪಿನ್ನನ್ನು ಹಾಕ್ಬೋದು. ನೋಡಿ, ನೆಕ್ಸ್ಟ್ ನೋಡಿ ಈ ರೀತಿ ಒಂದು ತೆಂಗಿನಕಾಯಿ ಚಿಪ್ಪನ್ನು ತಗೊಂಡಿದ್ದೀನಿ. ನೋಡಿ, ಈ ರೀತಿ 2 ಸೈಡ್ ಗಮ್ಮನ್ನು ನಾನು ಇದಕ್ಕೆ ಅಂಟಿಸಿದ್ದೀನಿ.
ನೋಡಿ ಬಾಟಲ್ ಕ್ಯಾಪ್ ಇದೆ ನೋಡಿ, ಅದಕ್ಕೆ ಈ ರೀತಿ ಹೋಲ್ಸ್ ಮಾಡಿದ್ದೇನೆ. ನಂತರ ನೋಡಿ ಈ ರೀತಿಯಾಗಿ ಸ್ಟಿಕ್ ಮಾಡಬೇಕು 2 ಸೈಡ್ ಕಮ್ ಮೇಲೆ ನೋಡಿ. ಊದ್ಬತ್ತಿ ಇಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. ನೈಟ್ ಸೊಳ್ಳೆ ಬತ್ತಿ ಇಡಲಿಕ್ಕೆ ಸ್ಟ್ಯಾಂಡ್ ಇಲ್ಲದಿದ್ದರೆ ನೋಡಿ ತೆಂಗಿನ ಚಿಪ್ಪನ್ನು ಸೊಳ್ಳೆ ಬತ್ತಿ ಇಡಲಿಕ್ಕೆ ಈ ರೀತಿ ಸಹ ಯೂಸ್ ಮಾಡ್ಬೋದು. ಅಗರಬತ್ತಿದು ಧೂಪ ಎಲ್ಲ ನೋಡಿ ಇದರ ಒಳಗೇನೆ ಬೀಳ್ತದೆ, ತೆಂಗಿನ ಚಿಪ್ಪಿನ ಒಳಗೆ, ಹೊರಗೆ ಸ್ವಲ್ಪ ಸಹ ಬೀಳೋದಿಲ್ಲ ನೋಡಿ. ಎಲ್ಲಿ ಬೇಕು ನೋಡಿ ಅಲ್ಲಿ ಇದನ್ನು ನಾವು ಈಸಿಯಾಗಿ ಇಡ್ಬೋದು. ಮನೆಯಲ್ಲಿ ಊದ್ಬತ್ತಿ ಸ್ಟ್ಯಾಂಡ್ ಇಲ್ಲದಿದ್ದರೆ ನೋಡಿ ಅಲ್ಲಲ್ಲಿ ಊದ್ಬತ್ತಿ ಇಡೋದಕ್ಕಿಂತ ಈ ರೀತಿ ತೆಂಗಿನ ಚಿಪ್ಪಿನಲ್ಲಿ ನೋಡಿ ಊದ್ಬತ್ತಿಯನ್ನು ಹಚ್ಚಿ ಇಡ್ಬೋದು. ನೋಡಿ ಈ ಥರ ಇರುವಂಥ ಪಾತ್ರೆ ಮೇನವಾಗಿ ಕಪ್ಪಾಗ್ತದೆ. ಹೊಸದಾಗಿ ತಗೊಂಡಾಗ ಫಲ ಅಂತ ಇರ್ತದೆ, ಕ್ರಮೇಣ ಯೂಸ್ ಮಾಡ್ತಾ ಕಪ್ಪಾಗಿ ಇರ್ತದೆ. ನೋಡಿ ಈ ಥರ ಆಗಿರುವಂಥ ಪಾತ್ರೆಯನ್ನು ಸಹ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು. ಒಳಗಡೆ ತುಂಬ ಕ್ಲೀನ್ ಇರ್ತದೆ, ಹೊರಗಡೆ ನೋಡಿ ಈ ಥರ ಕಪ್ಪಾಗಿರ್ತದೆ. ಇದು ಕ್ಲೀನ್ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ಅಡಿಗೆ ಸೋಡಾ ಹಾಕಿದ್ದೀನಿ. ನಂತರ ಒಂದು ಟೊಮೆಟೊ ಹಣ್ಣು, ಹಾಲಾಗಿರುವಂಥ ಟೊಮೆಟೊ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಲಿಂಬೆ ಹಣ್ಣಿನ ಸಿಪ್ಪಿಗೆ ಟೊಮೆಟೊ ರಸವನ್ನು ಹಾಕಿ ಕ್ಲೀನಾಗಿ ಉಜ್ಜಬೇಕು. ಎಷ್ಟು ಬೇಕು ನೋಡಿ ಅಷ್ಟು ತಗೊಂಡು ಈ ರೀತಿಯಾಗಿ ಉಜ್ಜಬೇಕು. ಕ್ಲೀನಾಗಿ ಹೋಗ್ತದೆ, ನೋಡ್ಬೋದು ನೋಡಿ ಇಲ್ಲಿಗೆ ನೋಡಿ ಸ್ವಲ್ಪನೇ ಉಜ್ಜುವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ನೋಡಿ. ಪಾತ್ರೆ ದೊಡ್ಡದಿದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಪಾತ್ರೆ ಚಿಕ್ಕದಿದ್ರೆ ಸ್ವಲ್ಪ ಸಾಕು ನೋಡಿ. ಈ ರೀತಿಯಾಗಿ ಹಾಕಿ ಉಜ್ಜಬೇಕು. ತುಂಬ ಹಳೆ ಪಾತ್ರೆಯಾಗಿದ್ದರೆ ಸ್ವಲ್ಪ ಜಾಸ್ತಿ ಹಾಕಿ ಈ ರೀತಿ ಉಜ್ಜಬೇಕು. ಟೊಮೆಟೊ ಹಣ್ಣಿನ ಬದಲು ಹುಣಸೆ ಹಣ್ಣಿನ ರಸವನ್ನು ಹಾಕಿ ಈ ಥರ ಉಜ್ಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ, ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ನೋಡಿ. ಈಗ ಇದನ್ನು ನೀರಿನಿಂದ ವಾಶ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ. ಸುಲಭವಾಗಿ ಪಾತ್ರೆ ನೋಡಿ ಕ್ಲೀನ್ ಮಾಡ್ಬೋದು. ನೋಡಿ ಪಾತ್ರೆಯಲ್ಲಿದ್ದ ಕಪ್ಪೆಲ್ಲ ಹೋಗಿದೆ ನೋಡಿ, ಎಷ್ಟು ಚೆನ್ನಾಗಿ ಫಲ ಆಗ್ತಿದೆ ನೋಡಿ ಪಾತ್ರೆ. ಹೊಸ ಪಾತ್ರೆ ತಗೊಂಡಾಗ ಯಾವ ರೀತಿ ಇರ್ತದೆ ನೋಡಿ ಸೇಮ್ ಅದೇ ರೀತಿ ಆಗ್ತದೆ. ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ಈ ಥರ ಮಣ್ಣಿನ ಪಾತ್ರೆ ಎಲ್ಲರ ಮನೆಯಲ್ಲಿದ್ದೇ ಇರ್ತದೆ. ಇದನ್ನು ಸೌದೆ ಒಲೆಯಲ್ಲಿ ಇಟ್ಟರೆ ಕ್ರ್ಯಾಕ್ ಬೀಳೋದಿಲ್ಲ, ಗ್ಯಾಸಿನಲ್ಲಿ ಇಟ್ಟರೆ ಇದು ಕ್ರ್ಯಾಕ್ ಬೀಳ್ತದೆ. ಸ್ಟವ್ ಮೇಲೆ ಈ ಪಾತ್ರೆಯನ್ನು ಇಟ್ಟಾಗ ಹೀಟಿಗೆ ಕ್ರ್ಯಾಕ್ಸ್ ಬೀಳ್ತದೆ. ಈ ಥರ ನೋಡಿ ಸ್ವಲ್ಪ ಹೊಡೆದೋಗಿರ್ತದೆ. ಇದರಲ್ಲಿ ಅಡುಗೆ ಮಾಡಿದಾಗ ಎಣ್ಣೆ ನೀರು ಎಲ್ಲ ಲೀಕ್ ಆಗ್ತದೆ. ತುಂಬ ಹೊಡೆದೋಗಿದ್ರೆ ಅದಾಗೋದಿಲ್ಲ. ಈ ರೀತಿ ಸ್ವಲ್ಪ ಹೊಡೆದೋಗಿದ್ರೆ ಒಂದು ಸೂಪರ್ ಆಗಿರುವಂಥ ಟಿಪ್ಸ್ ಹೇಳ್ತಿದ್ದೆ ನೋಡಿ. ಇದು ಸುಣ್ಣ, ವೀಳ್ಯದೆಲೆ ತಿನ್ನುವಾಗ ಸುಣ್ಣ ಯೂಸ್ ಮಾಡ್ತೇವೆ ನೋಡಿ, ಅದೇ ಸುಣ್ಣ. ನಂತರ ಸ್ವಲ್ಪ ಬೆಲ್ಲ ತಗೊಳ್ಳಿ. ಸುಣ್ಣ ಎಷ್ಟು ತಗೊಂಡಿದ್ದೀವಿ ನೋಡಿ ಅಷ್ಟೇ ಬೆಲ್ಲ ತಗೊಳ್ಬೇಕು ನೋಡಿ. ಇದನ್ನು ಈ ರೀತಿ ಹುಡಿ ಮಾಡಿ ಹಾಕಬೇಕು. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಮತ್ತು ಸುಣ್ಣ ನೋಡಿ ಮಿಕ್ಸ್ ಆಗಬೇಕು. ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ, ತುಂಬ ನೀರು ಹಾಕಬಾರ್ದು, ಸ್ವಲ್ಪ 1-2 ಹನಿ ನೀರು ಹಾಕಿದರೆ ಸಾಕು. ಈ ಥರ ಎಲ್ಲಿ ಮಣ್ಣಿನ ಪಾತ್ರೆ ಒಡ್ತಿದೆ ನೋಡಿ ಅಲ್ಲಿ ಈ ಥರ ಬೆಲ್ಲವನ್ನು ದಪ್ಪವಾಗಿ ಹಾಕಬೇಕು. ಸ್ವಲ್ಪ ಹೊತ್ತು ಹಾಗೆಯೇ ಇಡಬೇಕು, ಗಟ್ಟಿ ಆಗಬೇಕು. ಗಟ್ಟಿಯಾದ ನಂತರ ಯೂಸ್ ಮಾಡ್ಬೋದು. ಸ್ವಲ್ಪ ಸಹ ನೀರು ಲೀಕೇಜ್ ಆಗಲ್ಲ ನೋಡಿ. ಈ ರೀತಿ ಸೂಜಿಯನ್ನು ಥ್ರೆಡ್ ರೋಲಲ್ಲೇ ಹಾಕಿ ಇಟ್ಟಿರ್ತೀವಿ. ಈ ರೀತಿ ಇಟ್ಟರೆ ಮಿಸ್ ಆಗುವಂತಹ ಚಾನ್ಸಸ್ ಇರ್ತದೆ. ಒಂದು ಖಾಲಿಯಾಗಿರುವ ಪೆನ್ನು ತಗೊಂಡು ರಿಫಿಲ್ ತೆಗೆದು ನೋಡಿ ಅದರ ಒಳಗೆ ನೋಡಿ ಎಷ್ಟು ಬೇಕು ನೋಡಿ ಅಷ್ಟು ಸೂಜಿಯನ್ನು ನೋಡಿ ಈ ರೀತಿ ಹಾಕಿ ಇಡ್ಬೋದು. ಪೆನ್ ಕ್ಯಾಪ್ ಹಾಕಿಟ್ರೆ ತುಂಬ ಸೇಫ್ ಆಗಿರ್ತದೆ. ಸೂಜಿ ಬೇಕಾದಾಗ ಈಸಿಯಾಗಿ ತೆಗೆದು ಯೂಸ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.